ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಖಂಡನೆ. ಗುಬ್ಬಿಯಲ್ಲೂ ಬಿಜೆಪಿ ಮೈತ್ರಿಕೂಟದಿಂದ ಪ್ರತಿಭಟನೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದು, ಗುಬ್ಬಿಯಲ್ಲಿಯೂ ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಗುಬ್ಬಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದಿಂದ ತಾಲೂಕು ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದ್ದು, ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭಾಗಿಯಾಗಿದ್ರು. ಪ್ರತಿಭಟನೆಯಲ್ಲಿ ಬುರುಡೆ ಗ್ಯಾಂಗ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಅಪಪ್ರಚಾರಕ್ಕೆ ಮುಂದಾದವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್.ಟಿ. ಭೈರಪ್ಪ, ಸಮಾಜಘಾತುಕ ತಂಡ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಕೆಲಸವನ್ನ ಮಾಡ್ತಾ ಇದೆ. ಇಂತಹ ಕಮ್ಯುನಿಸ್ಟ್ ಮೈಂಡ್ ಹಿಂದೆ ಬೆನ್ನೆಲುಬಾಗಿ ಕೆಲಸ ಮಾಡುವ, ಆರ್ಥಿಕ ನೆರವು ನೀಡುವವರ ಮೇಲೆ ಮೊದಲು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತಾರೆ, ಶಿಕ್ಷೆ ಕೊಡೋಣ ಅಂತಾರೆ. ಆ ರೀತಿ ಮಾತಾಡ್ತಾರೆ. ಆಣೆ ಹಾಕೊಂಡು ಬನ್ನಿ ಅಂತಾರೆ, ಧರ್ಮಸ್ಥಳದ ಆಣೆ ಹಾಕೊಂಡು ಬನ್ನಿ ಅಂತ ಹೇಳ್ತಾರೆ. ನಿನ್ನೆ ನಾನು ಮಾತಾಡಿದ್ದೀನಿ. ಧರ್ಮಸ್ಥಳದ ಹೆಸರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬರು ಮಂಜುನಾಥೋ, ಮಂಜುಳಕ್ಕನೋ, ಮಂಜುಳಮ್ಮನೋ ಇರ್ತಾರೆ. ಅವ್ರ ಮನೆಯಿಂದ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಸೇವೆ ಮಾಡ್ತಾರೆ. ಮಂಡ್ಯ ಕೊಡ್ಬೋದು, ಅಲ್ಲಿ ಹೋಗ್ಬೋದು, ಅಲ್ಲಿ ಹೋಗಿ ಬರುವಂತ ಕೆಲಸವನ್ನು ಮಾಡ್ತಾರೆ. ಧರ್ಮಸ್ಥಳದ ಸೇವೆಯನ್ನು ಎಲ್ಲರೂ ಇಲ್ಲೇ ಕೂತಿದ್ದೀರಾ. ಮೈಕ್ರೋ ಫೈನಾನ್ಸ್ ಮುಖಾಂತರ ಎಲ್ಲ ಕುಟುಂಬಗಳಲ್ಲಿ ಮೇಲುತ್ತುವಂತ ಕೆಲಸ ಮಾಡ್ತಿದ್ದಾರೆ. ಬಂಧುಗಳೇ, ನಾವು ಮಾತಾಡಬೇಕಾದಂತ ವಿಚಾರ ಇದಲ್ಲ. ಇದು ಧರ್ಮಸ್ಥಳದ ಮೇಲೆ ಬಂದಿರುವಂತಹ ಅಪಪ್ರಚಾರ ನಿನ್ನೆ ಮೊನ್ನೆದು. ಈ ದೇಶದಲ್ಲಿ ಎಡಪಂಥೀಯ ಸಿದ್ಧಾಂತವನ್ನು ಹೊಂದಿರುವಂತಹ ಅನೇಕ ನಾಯಕರು ಅಯ್ಯಪ್ಪ ಸ್ವಾಮಿಯ ಮೇಲೆ ಮಾಡಿದ್ರು, ತಿರುಪತಿ ಮೇಲೆ ಮಾಡಿದ್ರು, ಪೇಜಾವರ ಶ್ರೀಗಳ ಮೇಲೆ ಮಾಡಿದ್ರು, ಶಂಕರಾಚಾರ್ಯ ಮೇಲೆ ಮಾಡಿದ್ರು, ಸಿದ್ಧಗಂಗಾ ಮಠದ ಮೇಲೆ ಮಾಡ್ತಾರೆ. ಎಲ್ಲಾ ಮಠ ಮಂದಿರಗಳ ಮೇಲೆ, ಆ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಮುಂದುವರೆದ ಧರ್ಮಸ್ಥಳ. ಯಾಕೆಂದ್ರೆ ಕೋಟ್ಯಾಂತರ ಜನ ಯಾರು ಶ್ರದ್ಧಾ ಕೇಂದ್ರವನ್ನು ಇಟ್ಕೊಂಡಿದ್ರೆ ಅದನ್ನು ಧಕ್ಕೆ ತರಬೇಕು. ಅದ್ರ ಮುಖಾಂತರ ದೇಶ ವಿರೋಧಿ ಚಟುವಟಿಕೆ ತೊಡಗಿರುವಂತ ಚೈನಾದ ಪರವಾಗಿ, ಅಮೆರಿಕದ ಪರವಾಗಿ, ಮಲ್ಟಿನ್ಯಾಷನಲ್ ಕಂಪನಿಗಳ ಪರವಾಗಿ ಈ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸೋರಿಗೆ ಕಳೆದ 10, 15, 20 ವರ್ಷಗಳಿಂದ ಅವಕಾಶ ಇಲ್ಲದಾಗಿದೆ. ದೇಶಭಕ್ತರ ಸರ್ಕಾರ ನಡೀತಾ ಇದೆ. ದೇಶಭಕ್ತರ ಸರ್ಕಾರ ನಡೀತಾ ಇರೋಕ್ಕೆ, ಮೋದಿಯವರ ಸರ್ಕಾರ ನಡೀತಾ ಇರೋಕ್ಕೆ, ಆತ್ಮನಿರ್ಭರ ಭಾರತದ ಹೆಸರಲ್ಲಿ ಸರ್ಕಾರ ನಡೀತಾ ಇರೋಕ್ಕೆ ಪಕ್ಕದ ಚೈನಾದವರು. ಇನ್ನು ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ, ಹಿಂದೂ ಕ್ಷೇತ್ರದ ಬಗ್ಗೆ ಮಾತನಾಡುವ ಸಮೀರ್ ಅಜ್ಮೀರ್ ದರ್ಗಾದ ದಾರುಣ ಘಟನೆ ಬಗ್ಗೆ ಮಾತನಾಡಲ್ಲ. ಸುಳ್ಳು ಕತೆ ಕಟ್ಟಿ ಅಪಪ್ರಚಾರಕ್ಕೆ ಮುಂದಾದ ಬುರುಡೆ ಗ್ಯಾಂಗ್ ತನಿಖೆಗೆ ಒಳಪಡಿಸಿ ಎಲ್ಲಿಂದ ಹಣ ಬರ್ತಾ ಇದೆ ಎಂದು ತಿಳಿಯಲು ಇಡಿ ತನಿಖೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಗಲ್ಲು ಶಿಕ್ಷೆ ಒಳಗಾಗಿದ್ರೆ ಅಜ್ಮೀರ್ ದರ್ಗಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಸಮೀರಣ್ಣ ಯಾಕೆ ಮಾತಾಡ್ತಿಲ್ಲ? ಈ ಎಲ್ಲ ಪ್ರಗತಿಪರರಿಗೆ ನನ್ನ ಪ್ರಶ್ನೆ, ಗಿರೀಶ್ ಮಟ್ಟಣ್ಣನ ಪ್ರಶ್ನೆ. ಮೊನ್ನೆ ಚಿತ್ರದುರ್ಗದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ, ಯಾಕೆ ಆ ಹೆಣ್ಮಗಳಿಗೆ ನ್ಯಾಯ ಕೇಳ್ತಿಲ್ಲ? ನೀವೇನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಏನು, ಪಿತೂರಿ ಏನು, ಧರ್ಮಸ್ಥಳವನ್ನು ಮುಳುಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಗೊತ್ತು ನಮ್ಗೆ. ಇದು ಎಡಾಚರರು, ಎಡ ಸಿದ್ಧಾಂತಗಳನ್ನ, ಕಮ್ಯುನಿಸ್ಟ್ ಸಿದ್ಧಾಂತಗಳನ್ನ ಹೊಂದಿರ್ತಕ್ಕಂಥ ವ್ಯಕ್ತಿಗಳ ದಾಳ. ಕೇರಳ ಪ್ರಚೋದಿತ ಹೋರಾಟ ಇದು, ಗೊತ್ತಿದೆ ನಮ್ಗೆ. ಯಾಕೆ ಹೋರಾಟ ಮಾಡ್ತಿದ್ದಾರೆ? ಧರ್ಮಸ್ಥಳ ಬರೇ ಪೂಜೆ ಪುನಸ್ಕಾರ, ಧರ್ಮದ ಪ್ರಚಾರ ಮಾಡಿದ್ರೆ ಹೋರಾಟವನ್ನ ಮಾಡ್ತಿರ್ಲಿಲ್ಲ. ರೂಟ್ ಸೆಟ್ ಮುಖಾಂತರ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ. ಇವತ್ತು ಎಷ್ಟೋ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರ್ನಲ್ಲಿ ಕೈ ತೊಡಬೇಕಾದ್ರೆ ಗಂಡಂದಿರ ಕುಡಿತವನ್ನ ಬಿಡಿಸೋದಕ್ಕೆ ಮಧ್ಯವರ್ಜನ ಶಿಬಿರವನ್ನ ಮಾಡಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವತ್ತು ಜೀವನ ಸಾಗಿಸಲು ಕಷ್ಟ ಆಗಿರುವಂತ ಸಂದರ್ಭದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಕೊಟ್ಟು ಸಂಘ ಸಂಸ್ಥೆಗಳ ಮುಖಾಂತರ ಅವರ ಜೀವನವನ್ನ ಮೇಲೆತ್ತುವಂತ, ಹೈನುಗಾರಿಕೆ ಮಾಡುವಂತ, ಗುಡಿ ಕೈಗಾರಿಕೆ ಮಾಡುವಂತ ಕೆಲಸಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಯಾವ್ದಾದ್ರು ನ್ಯಾಷನಲ್ ಬ್ಯಾಂಕ್ 1 ಲಕ್ಷ ಶೂರಿಟಿಯಿಂದ ಸಾಲ ಕೊಡುತ್ತಾ? ಹೇಳಿ, ಹೆಣ್ಮಕ್ಳಲ್ಲಿದ್ದೀರಾ? ಯಾವ್ದಾದ್ರು ನ್ಯಾಷನಲ್ ಬ್ಯಾಂಕ್ ಕೊಡುತ್ತಾ?
ಆದ್ರೆ ಧರ್ಮಸ್ಥಳ ಸಂಸ್ಥೆ ಲಕ್ಷಕ್ಕೂ ಮಿಗಿಲಾಗಿ ಇವತ್ತು ಸಾಲ ಕೊಡ್ತಿದೆ. ಈ ಎಲ್ಲ ಸೇವಾ ಚಟುವಟಿಕೆಗಳು ಕ್ರಿಶ್ಚಿಯನ್ ಮಿಷನರಿಗಳಿಗೆ, ಎಡ ಸಿದ್ಧಾಂತವನ್ನು ಹೊಂದಿದ ಕಮ್ಯುನಿಸ್ಟರಿಗೆ ಕಣ್ಣು ಕುಕ್ತು. ಹಾಗಾಗಿ ಧರ್ಮಸ್ಥಳವನ್ನ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ. ಇವತ್ತು ಟಾರ್ಗೆಟ್ ನಿಲ್ಲಬೇಕು. SIT ಮಧ್ಯಂತರ ವರದಿಯನ್ನು ಕೊಡಬೇಕು. ಈ ಹೋರಾಟಗಾರರಿಗೆ ಬರ್ತಾ ಇರ್ತಕ್ಕಂಥ ಹಣ ಎಲ್ಲಿದು, ಇದಕ್ಕೆ ಇಡಿ ತನಿಖೆ ಹಾಕಬೇಕು. ಇನ್ನು ತಹಸೀಲ್ದಾರ್ ಕಚೇರಿ ಬಳಿ ಬಂದ ಪ್ರತಿಭಟನಾಕಾರರು ಶಿರಸ್ತಿದಾರ್ ಪುನೀತ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.